ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ಒಟ್ಟಾಗಿ ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಾಯ ಕೀರ್ತನೆಗಳು, ದ ಬುಕ್ ಆಫ್ ಸಾಮ್ಸ್, 137ನೇ ಅಧ್ಯಾಯ, ಸಾಮ್ 137. ಕೀರ್ತನೆ 137ನೇ ಅಧ್ಯಾಯದ ಒಂದು ದೃಶ್ಯ ಅದು ಎಲ್ಲಿ ಅಂತ ಹೇಳ್ಬಿಟ್ಟು ನೋಡುವಾಗ, ವಿದೇಶದಲ್ಲಿ ದೇವಜನರು ಈಗ ಎಲ್ಲಿದ್ದಾರೆ ಎಂಬುದಾಗಿ ನೋಡುವಾಗ ಅವರು ವಿದೇಶದಲ್ಲಿದ್ದಾರೆ. ಹೌದು, ಇದನ್ನು ನಾವು ನೋಡಿಕೊಳ್ಳೋದಕ್ಕೆ ಮುಂಚಿತವಾಗಿ ಒಂದು ಹಿನ್ನೆಲೆ ನಾವು ನೋಡಿಕೊಳ್ಳುವಂಥದ್ದು ಒಳ್ಳೆಯದು. ಅದೇನಂತ ಹೇಳಿದರೆ, ಮೊದಲು ಇಸ್ರಾಯೇಲ್ ಅಂತ ದೇಶ ಇತ್ತು. ಮೊದಲನೇ ಅರಸನು ಸೌಲನು, ಎರಡನೇ ಅರಸನು ದಾವಿದನು, ಮೂರನೇ ಅರಸನು ಸೊಲೊಮೋನನು. ಸೊಲೊಮೋನನ ನಂತರ ಏನಾಗ್ಬಿಡ್ತು, ಒಂದು ಇಸ್ರಾಯೇಲ್ ಎಂಬ ರಾಜ್ಯ ಎರಡು ಭಾಗ ಆಗೋಯ್ತು. ಸೊಲೊಮೋನ್ನ ಮಗನಾದಂಥ ರೆಹಬಾಮನು ಒಂದು ಭಾಗ, ದಕ್ಷಿಣ ಭಾಗ ತೆಗೆದುಕೊಳ್ತಾನೆ, ಅದು ಯೆಹೂದ ಅಂತ ಹೇಳ್ಬಿಟ್ಟು. ಮತ್ತು ಇನ್ನೊಬ್ಬನು ಯಾರೊಬ್ಬನು ಅಂತ ಹೇಳ್ಬೋದು. ಯಾರೊಬ್ಬಾಮನು ಇನ್ನು 10 ಗೋತ್ರದವರಿಗೆ ಅರಸನಾಗಿ ಆಳ್ವಿಕೆ ಮಾಡ್ತಾನೆ ರೀ. ಈ 10 ಗೋತ್ರದವರ ಉತ್ತರ ದೇಶಕ್ಕೆ ಹೆಸರು ಇಸ್ರಾಯೇಲ್. ಮೊದಲು ಒಟ್ಟಾಗಿದ್ದಾಗಿಯೂ ಇಸ್ರಾಯೇಲ್, ಈಗ ಮತ್ತೊಂದು ಆವೃತ್ತಿ ಅದು ಇಸ್ರಾಯೇಲ್. ಮತ್ತು ಯೆಹೂದ ದೇಶದಲ್ಲಿ 2 ಗೋತ್ರದವರು, ಯೆಹೂದ ಮತ್ತು ಬೆನ್ಯಾಮೀನ್. ಆದ ಕಾರಣ ಅದು ದಕ್ಷಿಣ ಭಾಗವಾಗಿತ್ತು. ಯೆರೂಸಲೇಮ್ ಈ ಕಡೆ ಇತ್ತು, ಅಂದರೆ ದಕ್ಷಿಣದ ಕಡೆಗೆ. ಆ ರೀತಿ ಇದ್ದಾಗ ಸುಮಾರು 19 ಅರಸರು, ಇಸ್ರಾಯೇಲರಿಗೂ ಒಂದು ಸುಮಾರು 19 ಅರಸರು, ಮತ್ತು ಯೆಹೂದ್ಯರಿಗೂ ಯೆಹೂದಕ್ಕೂ ಕೂಡ ಸುಮಾರು 19 ಅರಸರು ಪ್ಲಸ್ ಒಬ್ಬ ರಾಣಿ. ಆ ರೀತಿಯಾಗಿ ಮುಂದುವರಿತಾ ಇತ್ತು. ಸುಮಾರು 200 ವರ್ಷಗಳಾದ ನಂತರ ಇಸ್ರಾಯೇಲ್ 10 ಗೋತ್ರದವರು ದೇವರಿಗೆ, ಅಂದರೆ ದೇವರ ವಾಕ್ಯಕ್ಕೆ ಒಳಗಾಗದೆ ಹೋದದ್ದರಿಂದ ಅಶ್ಶೂರ್ಯದವರು ಬಂದು ಅವರನ್ನು ಸೆರೆ ಒಯ್ದುಬಿಟ್ರು. ಈಗ ಇಸ್ರಾಯೇಲ್ ಎಂಬ ದೇಶ ಇಲ್ಲ. ಸುಮಾರು 115 ವರ್ಷಗಳ ನಂತರ ಯೆಹೂದ ಸಹ ಇಸ್ರಾಯೇಲಿನ ಪ್ರಕಾರವಾಗಿ ದೇವರ ವಾಕ್ಯವನ್ನು, ಜನರನ್ನು, ದೇವರ ಮಂದಿರವನ್ನು ಅಲಕ್ಷ್ಯ ಮಾಡಿದ್ರಿಂದ ದೇವರು ಇನ್ನೊಬ್ಬ ರಾಜನನ್ನು ನೆಬೂಕದ್ನೆಚ್ಚರನನ್ನು ಯೆಹೂದದ ಮೇಲೆ ಬಂದು ಅವರನ್ನು ಸೆರೆ ಒಯ್ಯುವಂತೆ ಮಾಡಿದನು. ಇಸ್ರಾಯೇಲ್ ಸೆರೆ ಒಯ್ದಾಗ ಕ್ರಿಸ್ತಪೂರ್ವ 722 ಇಸ್ವಿಯಲ್ಲಿ, ಸುಮಾರು ಕ್ರಿಸ್ತಪೂರ್ವ 607ರಿಂದ ಹಂತವಾಗಿ ಒಂದು 3 ಹಂತವಾಗಿ ಯೆಹೂದ ಕೂಡ ಸೆರೆ ಒಯ್ಯಲ್ಪಟ್ಟಿತು. ಮತ್ತು 70 ವರ್ಷಗಳು ಅವರು ಅಲ್ಲಿ ಇರಬೇಕಾಯ್ತು. 70 ವರ್ಷಗಳು ಬಾಬೇಲ್ನಲ್ಲಿ. ಬಾಬೇಲ್ ಅಂತ ಹೇಳಿದ್ರೆ ಗಲಿಬಿಲಿ. ಅಂಥ ಸಂದರ್ಭದಲ್ಲಿ ಬರೆದಂಥ ಒಂದು ಕೀರ್ತನೆ 137ನೇ ಕೀರ್ತನೆ. ಮೊದಲನೇ ವಚನ ಈ ರೀತಿಯಾಗಿದೆ: ನಾವು ಬಾಬೇಲ್ ದೇಶದ ನದಿಗಳ ಬಳಿಯಲ್ಲಿ ಕೂತುಕೊಂಡು. ಯಾಕೆ ನದಿಗಳ ಬಳಿಯಲ್ಲಿ ಕೂತ್ಕೊಂಡು? ಸೆರೆಯಾಗಿ ಬಂದಂಥ ಈ ಯೆಹೂದ್ಯರು, ದೇವಜನರು, ಆ ನದಿಯ ಬಳಿಯಲ್ಲಿ ಬಾಬೇಲ್ನವರು ಅವರನ್ನು ಇಟ್ಟಿದ್ದರು. ಯಾಕಂದರೆ ಓಡೋಗ್ಬೇಕಾದ್ರೆ ನದಿಯಲ್ಲಿ ಹೇಗೆ ಎಷ್ಟಂತ ಈಜಾಡ್ತೀರಿ, ಎಷ್ಟಂತ ಓಡೋಗ್ತೀರಿ. ಆದ ಕಾರಣ ಅದು ಕೂಡ ಒಂದು ಜೈಲಿದ್ದ ಹಾಗೆ. ಮತ್ತು ಊರ ಒಳಗೆ
ಮನೆಗಳು ಪಟ್ಟಣಗಳಿದ್ದವು. ಆದರೆ ನದಿ ಬಂದು ಊರ ಹೊರಗೆ ಅಂಥ ಕಡೆ ಗಡೀಪಾರಾಗಿ ಸ್ವದೇಶ ಬಿಟ್ಟು ದೇವಜನರು, ಬೈಬಲಿನ ಜನರು ಇರುವಾತನೇ ಆಗಿದ್ದೇನೆ ಎಂಬ ದೇವರನ್ನು, ಸತ್ಯ ದೇವರನ್ನು ಬಿಟ್ಟು ಅಬ್ರಹಾಮನ ವಾಗ್ದಾನಕ್ಕೆ ಹೊರತಾಗಿ ಇಲ್ಲಿ ಕೂತ್ಕೊಂಡು ಬಾಬೆಲ್ ದೇಶದ ನದಿಗಳ ಬಳಿಯಲ್ಲಿ ಕೂತ್ಕೊಂಡು ಚೀಯೋನನ್ನು ನೆನೆಸಿ ಅತ್ತೇವು ಅಳ್ತಾ ಇದ್ದಾರೆ. ಅಲ್ಲಿ ನದಿ, ಕಣ್ಣಲ್ಲಿಯೂ ಕೂಡ ನದಿಯೋಪಾದಿಯಲ್ಲಿ ಅವರು ಅಳುತ್ತಾ ಇರುವಂಥ ಒಂದು ದೃಶ್ಯವನ್ನು ನಾವು ಮೊದಲನೇ ವಚನದಲ್ಲಿ ನೋಡ್ತೇವೆ. ಕೀರ್ತನೆ 137. ಮತ್ತು ಈ ಎಂಥ ನದಿ ಎಂಬುದಾಗಿ ಬಾಬೆಲ್ ಹತ್ತಿರ ಇರುವಂಥ ಒಂದು ಆ ನದಿಯ ಹೆಸರು ಇಲ್ಲಿ ಕೊಡಲ್ಪಟ್ಟಿಲ್ಲ. ಆದರೆ ನಾವು ಯೆಹೆಜ್ಕೇಲ್ ಗ್ರಂಥ ನೋಡುವಾಗ ಆ ನದಿಯ ಹೆಸರು ಏನಿರಬಹುದು ಎಂಬುದಾಗಿ ನಾವು ನೋಡಿಕೊಳ್ಳಬಹುದು. ಯಾಕಂದರೆ ಯೆಹೆಜ್ಕೇಲ್ 1ನೇ ಅಧ್ಯಾಯದಲ್ಲಿ ಯೆಹೆಜ್ಕೇಲ್ನು ಕೂಡ ಬಾಬೆಲ್ನಲ್ಲಿ ಸರಿಯಾಗಿ ಒಯ್ಯಲ್ಪಟ್ಟಿರುವಂಥ ಗುಂಪಿನಲ್ಲಿ ಇರುವಂಥ ಒಂದು ಚಿತ್ರ. ಮತ್ತು ನೋಡೋಣ, ಯೆಹೆಜ್ಕೇಲ್ 1ನೇ ಅಧ್ಯಾಯ 3ನೇ ವಚನದ ಅಲ್ಲಿ ಬರೆದಿದೆ ಖೇಬಾರ್ ನದಿ. ಖೇಬಾರ್ ಅಂತ ಹೇಳಿದರೆ ಹೀಬ್ರೂ ಭಾಷೆಯಲ್ಲಿ ವಿಶಾಲವಾದ. ಹಾಗಾದರೆ ವಿಶಾಲ ಎಲ್ಲಿ ನೋಡಿರೋ ನದಿ 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 ನದಿ, ಓಡೋಗ್ಲಿಕ್ಕಾಗಲ್ಲ, ತಪ್ಪಿಸ್ಕೊಳ್ಲಿಕ್ಕಾಗಲ್ಲ. ನದಿಯನ್ನೇ ನೋಡಿಕೊಂಡು ಮನೆ ಕಟ್ಟಿದರೂ ಹತ್ತಿರದಲ್ಲಿ ನದಿ ಏನಾದರೂ ಬಂತಂದರೆ ಮನೆ ಕುಸಿದು ಬೀಳುವ ಸಾಧ್ಯತೆ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಕೂತ್ಕೊಂಡು ಅವರ ಯೋಚನೆ ಎಲ್ಲ ಒಳ್ಳೆ ಯೋಚನೆ ಏನಾಗಿತ್ತು? ಚೀಯೋನ್, ಚೀಯೋನ್ ವಾಗ್ದಾನದ ದೇಶ, ದೇವರು ಕೊಟ್ಟ ದೇಶ. ದೇವರು ಕೊಟ್ಟ ದೇಶವನ್ನು ನಾವು ಅಪವಿತ್ರ ಮಾಡಿಬಿಟ್ಟೇವೆ. ಆದ ಕಾರಣ ದೇವರು ನಮ್ಮನ್ನು ಆ ದೇಶದಿಂದ ಹೊರಗೆ ಹಾಕಿಬಿಟ್ಟಿದ್ದಾನೆ. ಹೌದು, ವಾಗ್ದಾನದ ದೇಶ. ನಮ್ಮ ದೇಹ ಕೂಡ ಒಂದು ವಾಗ್ದಾನದ ದೇಶ, ದೇವರು ಕೊಟ್ಟ ದೇಶ. ಅದನ್ನು ಅಪವಿತ್ರ ಮಾಡಿಕೊಳ್ಳುವಾಗ ದೇವರು ಅದರಿಂದ ನಮ್ಮನ್ನು ಹೊರಬರುವಂಥ ಸಾಧ್ಯತೆ ಅಥವಾ ಚಿತ್ರ ಅಲ್ಲಿ ನಾವು ನೋಡ್ತೇವೆ ರೀ. ಚೀಯೋನ್ ಅಂತ ಹೇಳಿದರೆ ಅದು ನಡೆಸುವ ಸ್ತಂಭ, ಚಿಹ್ನೆ ಮತ್ತು ಮರುಭೂಮಿ. ಈ ಚೀಯೋನ್ ಕೂಡ ಯೇಸು ಕ್ರಿಸ್ತನಿಗೆ ಸಾಂಕೇತಿಕವಾದದ್ದು. ಯಾಕಂತ ಹೇಳಿದರೆ ನಮಗೋಸ್ಕರವಾಗಿ ಆತನು ಬರಿದಾದನು, ನಮ್ಮನ್ನು ನಡೆಸುವ ಮಾರ್ಗದರ್ಶಿಯ ಸ್ತಂಭ. ಚೀಯೋನ್ ಅಂದರೆ ಮಾರ್ಗದರ್ಶನದ ಸ್ತಂಭ, ಗೈಡಿಂಗ್ ಪಿಲ್ಲರ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ಸೂಚಿಸ್ತದೆ. ಅದು ಚೀಯೋನ್ ಅಂತ ಹೇಳಿದ್ರೆ ಒಂದು ಚಿಹ್ನೆ ಕೂಡ, ಸೈನ್, ಗುರುತು. ದೇವರು ಕರ್ತನಾದ ಯೇಸುವನ್ನು ನಮಗೆ ಒಂದು ಗುರುತಾಗಿ, ಲೂಕ 2ರಲ್ಲಿ ಬರೆದಿದೆ, ಗುರುತಾಗಿರುವನು ಅಂತ ಹೇಳಿಬಿಟ್ಟು. ಆ ದೇಶದ ನೀರಾವಂಜಿ ಮರಗಳಿಗೆ ನಮ್ಮ ಕಿನ್ನರಿಗಳನ್ನು ತೂಗ ಹಾಕಿದ್ದು. ಹಾಗಾದರೆ ದೇಶ ಬಿಟ್ಟು ದೇಶ ಹೋದರೂ ಕಿನ್ನರಿ ಮರ್ತಿಲ್ಲ ನೋಡ್ರಿ ಅವರು. ಯಾಕಂತ ಹೇಳಿದ್ರೆ ಯೆಹೂದ್ಯರ ಜೀವನದಲ್ಲಿ ಈ ಕಿನ್ನರಿ, ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್, ಅದು ಭಾಳ ಅವರ ಜೀವನದ ಒಂದು ಭಾಗವಾಗಿತ್ತು. ಅದನ್ನು ತಗೊಂಡು ಹೋಗಿದ್ದಾರೆ. ನಮ್ಮ ಕಿನ್ನರಿಗಳನ್ನು ಮರದ ಮೇಲೆ ಹಾಕಿಬಿಟ್ಟು ನಮ್ಮನ್ನು ಸೆರೆ ಹಿಡಿದು ಪೀಡಿಸ್ತಿದ್ದವರು ನಮಗೆ ಆ ರೀತಿಯಾಗಿ ಆ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್, ಸಂಗೀತ ವಾದ್ಯವನ್ನು ಮರಕ್ಕೆ ಹಾಕಿಬಿಟ್ಟಿದ್ದಾರೆ. ಅಲ್ಲಿ ಹತ್ತಿರದಲ್ಲಿದ್ದಂಥ ಮರ, ನದಿಯಲ್ಲಿ ಮರ ಇಲ್ಲ, ನೀರಿನ ಬಳಿಯಲ್ಲಿ ನೆಡಲ್ಪಟ್ಟ ಮರದ ಮೇಲೆ ಹಾಕಿಬಿಟ್ಟಿದ್ದಾಗ ಈಗ ಅಧಿಕಾರಿಗಳು, ಈ ಬಾಬೆಲ್ನವರು ಈಗ ತಮಾಷೆ ಸ್ವಲ್ಪ ನೋಡಬೇಕಲ್ಲ. ಆದ ಕಾರಣ ನೀವು ಚೀಯೋನಿನ ಗೀತೆಗಳಲ್ಲಿ ಒಂದು ನಮ್ಮ ವಿನೋದಕ್ಕಾಗಿ ಹಾಡ್ರಪ್ಪ, ಒಂದು ಹಾಡು ಹಾಡ್ರಿ ಎಂಬುದಾಗಿ ಹೇಳುತ್ತಿದ್ದರು. ಮೊದಲೇ ದುಃಖದಲ್ಲಿದ್ದಾರೆ, ಅಂಥದ್ರಲ್ಲಿ ಒಂದು ಹಾಡು ಹಾಡ್ರಿ, ನಿಮ್ಮ ಹಾಡು ಹಾಡ್ರಿ, ನಿಮ್ಮ ದೇವ್ರದ್ದು ಒಂದು ಹಾಡು ಹಾಡ್ರಿ, ನಿಮ್ಮ
ಚಿಯೋನ್, ಇವರು ಚಿಯೋನ್ ನೆನೆಸ್ಕೊಂಡು ಅಳ್ತಿದ್ದಾಗಲೇ ಅವ್ರ ಮನಸ್ಸಿನಲ್ಲಿರುವಂಥ ಚಿಯೋನು ಹಾಡನ್ನು ಇವರು ಕೇಳ್ತಾ ಇದ್ದಾರೆ, ಬಾಬೇಲ್ನವರು. ಬಾಬೇಲ್ ಅಂತ ಹೇಳಿದರೆ ಅಂದ ಹಾಗೆ ಗಲಿಬಿಲಿಯ ದೇಶ. ಯೆರೂಸಲೇಮ್ ಅಂದರೆ ಸಮಾಧಾನ, ಗಲಿಬಿಲಿಗೆ ತದ್ವಿರುದ್ಧವಾದಂಥ ಸಮಾಧಾನದ ದೇಶದಲ್ಲಿ. ಜೆರು ಅಥವಾ ಯೆರು ಅಂದರೆ ಪಟ್ಟಣ, ಸಾಲೇಮ್, ಶಾಲೋಮ್ ಅಂದರೆ ಸಮಾಧಾನದ ಪಟ್ಟಣದಲ್ಲಿ ಅವರಿದ್ದರು. ಆದರೆ ದೇವರಿಗೆ ಆ ಸಮಾಧಾನಗೊಳಿಸಿದ್ದರಿಂದ ಅವರು ಸಮಾಧಾನದ ಪಟ್ಟಣದಿಂದ ಬಾಬೇಲ್ ಗಲಿಬಿಲಿಗೆ ಅವರು ಬರಬೇಕಾಗಿತ್ತು. 4ನೇ ವಚನ, ನಾವು ಪರದೇಶದಲ್ಲಿ ಯೆಹೋವ ಗೀತಗಳನ್ನು ಹಾಡುವುದು ಹೇಗೆ? ಇವರ ಒಂದು ಪದ್ಧತಿ ಏನಂದರೆ, ಯಹೂದ್ಯರ ಪದ್ಧತಿ, ನಮ್ಮ ದೇಶದಲ್ಲಿ ನಮ್ಮ ದೇವರ, ನಮ್ಮ ಪಟ್ಟಣದ, ನಮ್ಮ ಚಿಯೋನಿನ ಹಾಡನ್ನು ಹಾಡಬೇಕು ಅನ್ನುವಂಥದ್ದು. ಆದರೆ ಬೇರೆ ದೇಶದಲ್ಲಿ, ಬೇರೆ ಕಡೆಯಲ್ಲಿ ನಮ್ಮ ದೇವ್ರ ಬಗ್ಗೆ ನಾವು ಯಾಕೆ ಹಾಡಬೇಕು ಅನ್ನುವಂಥ ರೀತಿಯಲ್ಲಿ ಒಂದು ಶಿಸ್ತು, ಒಂದು ಭಕ್ತಿ ಇವರಿಗಿತ್ತು. ಯೆರೂಸಲೇಮೇ 5ನೇ ವಚನ. 1ನೇ ವಚನ ಬಾಬೇಲ್ ಗಲಿಬಿಲಿ, ಆದರೆ ಯೆರೂಸಲೇಮ್ ಸಮಾಧಾನ. ನಾನು ನಿನ್ನನ್ನು ಮರೆತು ಬಿಟ್ಟರೆ ನನ್ನ ಬಲಗೈ ಮರೆತು ಹೋಗಲಿ. ಏನೇನೋ ಮಾತಾಡ್ತಾ ಇದ್ದಾರೆ. ಈಗ ಟೈಮ್ ಭಾಳ ಇದೆ ಅವರಿಗೆ, ಪಾಪ ಮಾಡಲಿಕ್ಕೆ ಆಸ್ಪದ ಇಲ್ಲ, ಇಷ್ಟ ಬಂದ ಹಾಗೆ ವಿರಾಮವಾಗಿರಲಿಕ್ಕೆ ಆಸ್ಪದ ಇಲ್ಲ. ಸ್ವತಂತ್ರ ಕಳ್ಕೊಂಡ್ಬಿಟ್ರು, ಬೇರೆ ದೇಶದಲ್ಲಿದ್ದಾರೆ, ಸ್ವಂತ ಮನೆ ಇಲ್ಲ, ಅವ್ರಿಗಿಷ್ಟವಾದ ಆಹಾರ ಅವ್ರಿಗೆ ಸಿಗ್ತಾ ಇಲ್ಲ, ದೇವಾಲಯವಿಲ್ಲ. 70 ವರ್ಷಗಳು, ಸುಮಾರು 600 ಕ್ರಿಸ್ತಪೂರ್ವ 607 ಆ ವರ್ಷದಲ್ಲಿ ಅವರು ಹಂತ ಹಂತವಾಗಿ ಕೊನೆಗೆ ಅವರು ಅಲ್ಲಿಂದ ಪ್ರತ್ಯೇಕವಾಗಿ ಬಂದ ಮೇಲೆ ಸೆರೆಯಾಳುಗಳಾಗಿ 70 ವರ್ಷಗಳ ನಂತರ ಕ್ರಿಸ್ತ ಪೂರ್ವ 537ರಲ್ಲಿ ಅರಸನಾದಂಥ, ಅದು ಪಾರಸಿ ದೇಶದ ಅರಸನು ಕುಪ್ರನು, ಸಿಪ್ರಸ್, ಅವನು ಪರ್ಮಿಷನ್ ಕೊಡ್ತಾನೆ, ಹೋಗ್ರಿ ನಿಮ್ಮ ದೇಶಕ್ಕೆ, 70 ವರ್ಷಗಳಾಗೋಯ್ತು, ಹೋಗ್ರಿ ಅಂತ. ದೇವರೇ ಅವನ ಮನಸ್ಸನ್ನು ಪ್ರೇರಣೆ ಮಾಡಿ ಹೋಗ್ರಿ ನಿಮ್ಮ ದೇಶಕ್ಕೆ ಎಂಬುದಾಗಿ ಕಳಿಸುವಾಗ ಅವರು, ಯೆರೂಸಲೇಮೇ, ನಾನು ನಿನ್ನನ್ನು ನೆನೆಸದಿದ್ದರೆ, ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ನಿನ್ನ ಆನಂದಿಸದಿದ್ದರೆ ನನ್ನ ನಾಲಿಗೆಯು ಸೇದಿ ಹೋಗಲಿ. ಏನೆಲ್ಲ ಮಾತಾಡ್ತಾ ಇದ್ದಾರೆ. ಅನ್ಯ ದೇಶದಲ್ಲಿ ತಪ್ಪು ಮಾಡಿಬಿಟ್ರಲ್ಲ, ಆದ ಕಾರಣ ಈಗ ಮಾತಾಡಿಬಿಟ್ಟು, ಯೆರೂಸಲೇಮಿನ ಬಗ್ಗೆ ಮಾತಾಡಿಬಿಟ್ಟು 7ನೇ ವಚನದಲ್ಲಿ ಈ ಒಂದು ಕೀರ್ತನೆಗಾರನು, ಯೆಹೋವನೇ, ಸದಾ ಇರುವಾತನೇ, ಎಂಥವನಾಗಿರುವೆನೋ ಅಂಥವನಾಗಿರುವೆನು ಎಂಬುದಾಗಿ ಹೇಳಿದಾತನೇ, ಎದೋಮ್ಯರ ಹಾನಿಗಾಗಿ ಯೆರೂಸಲೇಮಿನ ನಾಶನ ದಿನವನ್ನು ನೆನಪು ಮಾಡಿಕೋ. ಯಾಕಂದರೆ ಅವರು ಹಾಳು ಮಾಡಿರಿ ಅಂತ ಹೇಳ್ತಾ ಇದ್ರು ಎದೋಮ್ಯನವರು. ಬಾಬೇಲ್ ಪಟ್ಟಣವೇ, ಈ ಕೀರ್ತನೆಗಾರನು ಒಂದು ಸಾರಿ ಯೆರೂಸಲೇಮೇ ಅಂತ ಹೇಳ್ತಿದ್ದಾನೆ, ಇನ್ನೊಂದು ಸಾರಿ ಯೆಹೋವನೇ ಎಂಬುದಾಗಿ ಹೇಳ್ತಿದ್ದಾನೆ. ಯೆರೂಸಲೇಮ್ ಅಂತ 2 ಸಾರಿ ಹೇಳ್ತಿದ್ದಾನೆ. 5-6 ವಚನದಲ್ಲಿ ಕೀರ್ತನೆ 137 ಯೆಹೋವನೇ ಅಂತ ಒಂದು ಸಾರಿ ಹೇಳ್ತಿದ್ದಾನೆ 7ನೇ ವಚನದಲ್ಲಿ. ಈಗ ಬಾಬೇಲ್ ಪಟ್ಟಣವೇ 8ನೇ ವಚನ, ನೀನು ನಮಗೆ ಮಾಡಿದ್ದಕ್ಕೆ ಮುಯಿ ಸಲ್ಲಿಸುವವನು ಧನ್ಯನು. ಒಂದು ಪ್ರತೀಕಾರದ ಮನೋಭಾವನೆ, ತಪ್ಪು ಮಾಡಿಬಿಟ್ಟಿದ್ದಾರೆ, ಈಗ ಅವರಿಗೆ ಶಿಕ್ಷೆ ಬಂತು, ಆ ರೀತಿಯಾಗಿ ಹೇಳಿಬಿಟ್ಟು 9ನೇ ವಚನದಲ್ಲಿ, ನಿನ್ನ ಮಕ್ಕಳನ್ನು ಹಿಡಿದು ಬಂಡೆಗೆ ಅಪ್ಪಳಿಸುವವನು ಭಾಗ್ಯ ಹೊಂದಲೆ. ಅಂದರೆ ಬಾಬೇಲಿನ ಮೇಲೆ ಪ್ರತಿಕ್ರಿಯೆ ಅಥವಾ ಪ್ರತಿಕಾರ ರಿವೆಂಜ್ ಆಗಬೇಕೆಂಬುದಾಗಿ ಹೇಳ್ತಿದ್ದಾರೆ. ಇದರ ಬಗ್ಗೆ ನಾವು ಹೇಳಬೇಕಾದರೆ ಬಾಬೇಲಿನ ಆತ್ಮದ ಬಗ್ಗೆ ಒಂದು ಮಾತು ನಾನು ಹೇಳಬೇಕು. ಯಾಕಂತ ಹೇಳಿದರೆ ಆದಿಕಾಂಡ 11:3-4 ವಚನದಲ್ಲಿ ಬಾಬೇಲ್ ಪಟ್ಟಣ ಕಟ್ಟಿದರು. ಅದರ ಚರಿತ್ರೆ ಸಂಕ್ಷಿಪ್ತವಾಗಿ ಹೇಳ್ತೀನಿ.
ಆ ರೀತಿಯಾಗಿ ಕಟ್ಟುವಾಗ 3 ವಿಷಯ ಧ್ಯೇಯ ಇಟ್ಕೊಂಡು, ಒಂದು ಥೀಮ್ ಇಟ್ಕೊಂಡು, ಉದ್ದೇಶ ಇಟ್ಕೊಂಡು ಅವರು ಕಟ್ಟಿದ್ರು. ಅದೇನೆಂದರೆ ನನಗಾಗಿ, ಫಾರ್ ಮೀ; ನನ್ನಿಂದ, ಬೈ ಮೀ, ಥ್ರೂ ಮೀ; ನನಗೆ, ಟು ಮೀ, ಅಥವಾ ನನ್ನ ಹೆಸರಿಗೆ ಎಂಬಂಥ 3 ತತ್ವ ಅಥವಾ ಆತ್ಮ, 3 ಪಟ್ಟಿನ ಆತ್ಮದಿಂದ ಇರುವಂಥದ್ದೇ ಬಾಬೇಲ್. ನನಗಾಗಿ, ನನ್ನಿಂದ, ನನಗೆ, ನನ್ನ ಹೆಸರಿಗೆ ಅಂತ. ನೆಬೂಕದ್ನೆಚ್ಚರನು ಕೂಡ ಬಾಬೇಲ್ ಪಟ್ಟಣವನ್ನು ಕಟ್ಟಿದ್ನಲ್ವ, ಎಷ್ಟೋ ವರ್ಷಗಳ ನಂತರ ದಾನಿಯೇಲ್ 4:30 ಇದು ನಾನು ಕಟ್ಟಿದ ಬಾಬೇಲ್ ಅಲ್ವಾ, ನನ್ನ ಮಹಿಮೆಗಾಗಿ, ನನ್ನ ಹೆಸರಿಗಾಗಿ, ನನ್ನಿಂದ ಅಂತ ಹೇಳ್ತಾನೆ. ಅದೇ ಆತ್ಮ. ಪ್ರಕಟಣೆ ಗ್ರಂಥ 17-18ನೇ ವಚನದಲ್ಲಿ ಕೂಡ 17ನೇ ಅಧ್ಯಾಯ 18ನೇ ಅಧ್ಯಾಯ 2 ಅಧ್ಯಾಯಗಳಲ್ಲಿ ಬಾಬೇಲ್ ಬಗ್ಗೆ ಮತ್ತೆ ಆದಿಕಾಂಡದಲ್ಲಿ ನಾವು ನೋಡಿದ್ವಿ 11ನೇ ಅಧ್ಯಾಯ. ಈಗ ಪ್ರಕಟಣೆಗೆ ಬಂದಾಗ ಕೂಡ 17ನೇ ಅಧ್ಯಾಯ 18ನೇ ಅಧ್ಯಾಯದಲ್ಲಿ 2 ಅಧ್ಯಾಯಗಳು ಬಾಬೇಲ್ನ ಬಗ್ಗೆ, ಗಲಿಬಿಲಿಯ ಬಗ್ಗೆ ನಾವು ನೋಡ್ತೀವಿ. ಅದರ ಆಶ್ಚರ್ಯ ಏನಂತ ಹೇಳಿದ್ರೆ, ಪ್ರಕಟಣೆ 18:3-4 ವಚನಗಳಲ್ಲಿ ದೇವಜನರು ಬಾಬೇಲಿಗೆ ಭಾಗಿಯಾಗಿಬಿಟ್ಟಿದ್ದಾರೆ. ಗಾಡ್ಸ್ ಪೀಪಲ್ ಹ್ಯಾವ್ ಬಿಕಮ್ ಪಾರ್ಟ್ ಆಫ್ ಕನ್ಫ್ಯೂಷನ್, ಗಲಿಬಿಲಿ. ಯಾವತ್ತೂ ನಮ್ಮ ಜೀವನದಲ್ಲಿ ಗಲಿಬಿಲಿ ಇದೆಯೋ ಅದು ಬಾಬೇಲಿದೆ ಅಂತ ಅರ್ಥ. ಅದಕ್ಕೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ, ಶಾಲೋಮ್, ಯೆರೂಸಲೇಮನ್ನು ಕೊಡ್ತೀನಿ ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನ ಆಹ್ವಾನ ದೇವಜನರಿಗೆ. ಸರಿ, ಆದ ಕಾರಣ ಅಂಥ ಬಾಬೇಲ್ನ ಆತ್ಮ ಬಂದಾಗ ಅದನ್ನು ಅಪ್ಪಿಳಿಸಿಬಿಡುವುದು ಅಂಥವರು ಭಾಗ್ಯವಂತರು. ಕೀರ್ತನೆ 137ನೇ ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತ್ಮಕ್ಕೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.